ಅಲ್ಲ, ನಂಗೆ ಮಾತಾಡೋಕ್ಕೆ ಬರೋಲ್ಲ ಬರೋಲ್ಲ ಅಂತಲೇ ಇಷ್ಟು ಮಾತಾಡಿರಿ. ಬಂದಿದ್ರೆ ಇನ್ಯಾವ ಥರ ಮಾತಾಡ್ತಿದ್ರಿ? ನಾನು ಹಂಗಾರೆ ಇವರು ಅಂಥದ್ದು ಹೇಳಲ್ಲೇನೋ ಅಲ್ಲಿ ಅವ್ರು ಹೇಳಿದ್ನೆಲ್ಲ ಕೇಳಿಸ್ಕೊಂಡು ಸುಮ್ಮನೆ ಬುತ್ತಾರೆ ಅಂತ ಮಾಡಿದ್ದೆ. ಕರೆಕ್ಟಾಗಿ ಮಾತಾಡಿರಿ. ಇದೇ ಥರ ಮಾತಾಡಿ. ಯಾವಾಗಲೂ ಹೀಗೆ ಒರಟಾಗಿ ಮಾತಾಡಬೇಕು ಅನ್ನೋದಲ್ಲ. ಆದ್ರೆ ಅವ್ರು ಆ ಥರ ನಡ್ಕೊಂಡಾಗ ನಾವು ಒಂದು ಸತಿ ಹಂಗೆ ಇದು ಮಾಡ್ಬೇಕಾಗ್ತದೆ. ಇಲ್ದಿದ್ರೆ ನಮ್ಗೆ ಮಾತಾಡೋಕ್ಕೆ ಬರೋಲ್ಲ, ನಾವು ಏನು ಹೇಳಿದ್ರು ಇವ್ರು ಕೇಳಿಸ್ಕೊಂಡು ಸುಮ್ಮನೆ ಇರ್ತಾರೆ ಅಂತ ಅಂದ್ಕೋತಾರೆ. ಅದಕ್ಕೆ ಹೇಳಿದ್ದು ನಿಮಗೆ ನಾನು. ಹಾಂ, ನೀವು ಜೋರಿದ್ದೀರಿ ಬಾವ. ಜೊತೆಗೆ ಬನ್ನಿ ಒಂಚೂರು ಅಂದ್ರೆ ಬರಲ್ಲ. ನಾನು ಒಬ್ಬಲ್ಲಿ ಸಿಕ್ಕಾಕೊಂಡಿನಿ. ನನಗೆ ಧೈರ್ಯ ಇರಲ್ಲ ಗೊತ್ತಾ, ನಾನು ಇಷ್ಟು ಮಾತಾಡ್ತೀನ ಇಲ್ಲ ಅಂತ. ಆದರೂ ಒಂದು ಸತಿ ನಿಜವಾಗ್ಲೂ ಸಿಟ್ಟು ಬಂತಲ್ಲ, ಆವಾಗ ಮಾತ್ರ ಸರಿಯಾಗಿ ಮಾತಾಡೋಕ್ಕೆ ಶುರು ಮಾಡಿದೆ. ಒಬ್ರೊಬ್ರು ಒಂದೊಂದು ಥರ ಮಾಡ್ತಾರೆ. ಈಗ ಇಷ್ಟು ಹೇಳದೇ ಇದ್ದರೆ ಅವ್ರಿಗೆ ಅವಳನ್ನು ಬಿಟ್ಕೊಳೋ ಲೆಕ್ಕಾಚಾರದಲ್ಲಿ ಇರಲ್ಲ. ನನ್ನ ಜೊತೆನೇ ವಾಪಸ್ ಕರ್ಕೊಂಡು ಹೋಗಲಿ ಅನ್ನಂಗಿತ್ತು, ಇಲ್ಲದ್ರೆ ನಮ್ಮ ಮನೇಲಿ ಇರಲಿ ಅನ್ನಂಗಿತ್ತು. ಅವ್ರು ಎಂಥ ಜನನೇ ಏನಮ್ಮಾರ. ನಾನು ಏನೋ ಅಂದ್ಕೊಂಡಿದ್ದೆ. ಯಾವ ಥರದ ಜನನೂ ಅಲ್ಲ, ಬುದ್ಧಿವಂತ ಜನ ಅವರು. ಅವ್ರ ಮಗಳು ಎಲ್ಲಿ ಸೇಫಾಗಿರ್ತಾರೋ ಅಲ್ಲಿ ಇರಲಿ ಅಂತ ಅಷ್ಟೇ. ಹೆಂಗೂ ನೀವು ಚೆನ್ನಾಗಿ ನೋಡ್ಕೋತೀರಿ, ಇಲ್ಲಿ ಮನೆಯಲ್ಲಿ ನಿಮ್ಮ ಅಮ್ಮನೂ ಚೆನ್ನಾಗಿ ನೋಡ್ಕೋತಾರೆ. ಗೊತ್ತು ಅವರಿಗೆ ನಮ್ಮ ಮಗಳಿಗೆ ಏನೂ ತೊಂದರೆ ಆಗಲ್ಲ ಅಂತ. ಅದೀಗ ಅಲ್ಲೇ ಇದ್ದರೆ ಈಗ ಅಪ್ಪ ಅಮ್ಮ ಅನ್ನೋ ಸಲ್ಗಿಲ್ಲಿ ಒಂದು ಸ್ವಲ್ಪ ಏನಾದ್ರು ಒರಟುತನ ಮಾಡ್ಬೋದು, ಹೇಳಿದ ಮಾತು ಕೇಳದೇ ಇರ್ಬೋದು. ಯಾರಿಗೆ ಬೇಕು ದಿನ ರಗಳೆ? ಒಳ್ಳೆ ಬಂಗಾರದಂಥ ಹುಡುಗ ಸಿಕ್ಕಿರಿ, ಇರಲಿ ಅಲ್ಲೇ ಹೆಂಗೂ ಇರ್ತಾಳಲ್ಲ ಅಂತ ಧೈರ್ಯ ಅವರಿಗೆ ಅಷ್ಟೇ, ಮತ್ತಿನ್ನೇನಲ್ಲ. ಹಿಂಗೆ ಮಾಡಿದ್ದು ಒಳ್ಳೇದಾಯ್ತು. ಪೂರ್ತಿ ಜವಾಬ್ದಾರಿಯಿಂದ ನುಣುಚ್ಕೊಂಡವ್ರು ಇರ್ತಾರಲ್ಲ, ಅವ್ರಿಗೆ ಇದೇ ಥರನೇ ಮಾಡಬೇಕು, ಗೊತ್ತಾಗಬೇಕು ಅವರಿಗೆ. ಅದೇನೋ ಸುಳ್ಳಲ್ಲ ಮಾತ್ರ ಬಾವ. ಆದರೂ ಎಂತ ಗೊತ್ತಾ ಬಾವ, ಸೌಜನ್ಯ ನೆನೆಸ್ಕೊಂಡ್ರೆ ಬೇಜಾರಾಗ್ತದೆ. ಅವಳು ಒಳಗಿದ್ಲು, ಅದು ಕನ್ಫರ್ಮ್ ಆದಮೇಲೆ ನಾನು ಇಲ್ಲಿ ಮಾತಾಡಿನೇ. ಆದರೂ ಏನಾದ್ರು ಕೇಳಿಸ್ಕೊಂಡ್ರು ಮಾತ್ರ ಭಾಳ ಬೇಜಾರು ಮಾಡ್ಕೊತಾಳೆ. ಕನ್ವಿನ್ಸ್ ಮಾಡಿದ್ದೆ, ಇನ್ನೊಂದು 8-10 ದಿನದಲ್ಲಿ ಬಂದು ಕರ್ಕೊಂಡು ಹೋಗ್ತೀನಿ, ಅಲ್ಲಿ ತನಕ ಸುಮ್ಮನೆ ಇರು ಅಂತ. ಮತ್ತು ತಿರುಗಿ ಒಂದು ಮಾತಾಡ್ಲ. ಹ್ಞೂ ನಾ ಇರ್ತೀನಿ ಅಂತ ಹೇಳಿದ್ಲು ಪಾಪ. ಫಸ್ಟು ಬೆಂಗಳೂರಿಂದ ಬಂದವನೇ ಮಾತ್ರ ಸರಿ ಬೈದೆ. ಸರಿ ಅಂದರೆ ಸರಿ ಬೈದೀನಿ. ಸ್ವಲ್ಪ ಹೊತ್ತಲು ಬಾಕಿ ದಿನ ಆಗಿದ್ರು ದಿನೀಡೀ ಅಳ್ತಾನೆ ಕೂತ್ಕೊಂಡಿರ್ತಿದ್ಲು. ಮೊನ್ನೆ ಹಂಗೆ ಮಾಡಲ, ಸ್ವಲ್ಪ ಹೊತ್ತು ಆಮೇಲೆ ಎದ್ದು ಅವಳ ಕೆಲಸ ಅವಳು ಮಾಡೋಕ್ಕೆ ಶುರು ಮಾಡಿದ್ಲು. ಒಂದಿನ ಮಾತೇ ಆಡಿರಲ್ಲ ನಾನು. ಅದೊಂಚೂರು ಭಯ ಇತ್ತಾ, ಹಿಂಗೆ ಹೇಳೋದಕ್ಕೂ ಸುಮ್ಮನೆ ಹ್ಞೂ ಅಂತ ಒಪ್ಕೊಂಡೇ ಬಿಟ್ಲು ಪಾಪ. ಅವಳು ನೆನೆಸ್ಕೊಂಡ್ರೆ ಒಂಚೂರು ಬೇಜಾರಾಗ್ತದೆ. ಒಳ್ಳೆ ಹುಡುಗಿನೇಯ, ಏನಂತಲೇ ಗೊತ್ತಾಗಲ್ಲ. ಅದು ನಾನು ಅಂದ್ರೆ ಭಾಳ ಇದು ನನ್ನ ಮೇಲೆ ಭಾಳ ನಂಬಿಕೆ ಇಟ್ಕೊಂಡಾಳೆ. ನೀವು ಅಂದರೆ ಭಾಳ ಇದು ಅಂದ್ರಲ್ಲ, ಯಾವುದು? ಅಲ್ಲ, ಪ್ರೀತಿ ಅಂತ ಹೇಳಿ ಮಾರ್ರ, ಗಂಡ ಹೆಂಡ್ತಿ, ಅದಕ್ಕೆ ಯಾಕೆ ಅಷ್ಟು ಅಂತೀರಿ? ಅವ್ರಿಗೆ ಮಾತ್ರ ನಿಮ್ಮ ಮೇಲೆ ಪ್ರೀತಿನ, ನಿಮಗೆ ಅವ್ರು ನೋಡಿದ್ರೆ ಏನು ಅನ್ನಿಸ್ತದೆ? ಒಂದು ಪಕ್ಷ ಅಲ್ಲೇ ಇದ್ದು ಬಿಡಲಿ ಅಂತ ಹಾಗೇನಾರು ತೀರ್ಮಾನ ಮಾಡ್ತೀರಾ? ಇಲ್ಲ ಇಲ್ಲ ಬಾವ, ಚಾನ್ಸೇ ಇಲ್ಲ. ಆ ಥರ ಮಾತ್ರ ಮಾಡಲ್ಲ ನಾನು, ಯಾವ ಕಾರಣಕ್ಕೂ ಆ ಥರ ಮಾಡಲ್ಲ. ನಾನು ಕರ್ಕೊಂಡು ಹೋಗ್ತೀನಪ್ಪ. ಅವ್ರ ಅಪ್ಪ ಅಮ್ಮ ಏನಾರು ಮಾಡ್ಕೊಳ್ಳಿ. ನಾನು ಹೇಳಿದೆ ಅಂದರೆ ನಿನ್ನ ಅಪ್ಪ ಅಮ್ಮನ ಮನೆಗೆ ಹೋಗಬೇಡ ಅಂದರೆ ಅವಳು ಗ್ಯಾರಂಟಿ ಹೋಗಲ್ಲ. ಅವ್ರನ್ನ ಇಲ್ಲಿಗೆ ಬರೋಕ್ಕೆ ಬಿಡೋದು ಬೇಡ ಅಂದ್ರೆ ಅದನ್ನೂ ಅವಳಿಗೆ ಕೇಳ್ತಾಳೆ ಪಾಪ. ನಾನು ಏನು ಹೇಳಿದ್ರೂ ಕೇಳ್ತಾಳೆ. ನಾನಿಲ್ಲದೆ ಅವಳಿಗೂ ಇರೋಕ್ಕಾಗಲ್ಲ, ಅವಳಿಲ್ಲದೆ ನನಗೂ ಇರೋಕ್ಕಾಗಲ್ಲ ಬಾವ. ನನಗೆ ಒಂಥರ ಆಶ್ಚರ್ಯ ಅನಿಸೋದು. ಈಗ ಮದುವೆಗಿಂತ ಮುಂಚೆ ನಾನು ಒಬ್ಬನೇ ರೂಮಲ್ಲಿದ್ದೆ, ಆಫೀಸ್ ಬಿಟ್ಟು ಬಂದವ ನನ್ನ ಕೆಲಸ ನಾನು ಮಾಡ್ಕೊಂಡಿರ್ತಿದ್ದೆ. ಯಾರು ಇರಬೇಕು ಹಂಗಂತ ಏನು ಅನ್ನಿಸ್ತಿರಲ್ಲ. ಅವ್ರ ಮದುವೆ ಆಗಿ ಇವಳು ಇಲ್ಲಿದ್ದು ನಾನು ಅಲ್ಲಿದ್ನಲ್ಲ, ಆಫೀಸಿಂದ ಬಂದಕ್ಕೂ ತುಂಬ ನೆನಪಾಗತ್ತು. ಅದಕ್ಕೆ ನಾನು ಬೇಗ ಒಂದು ಮನೆ ಮಾಡಿ ಕರ್ಕೊಂಡು ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದು. ಇಲ್ಲಪ್ಪ, ಅವಳನ್ನು ಬಿಟ್ಟಂತೂ ಇರಲ್ಲ ನಾನು. ಹೆಂಗೆ ಬೇಕಾದ್ರೂ ಇರಲಿ ಅವಳು ನನ್ನ ಜೊತೆನೇ ಇರಬೇಕು. ನಾನೇ ನೋಡ್ಕೊತೀನಿ ಅವಳನ್ನು. ಹಾಂ, ಇದಕ್ಕೆ ಮತ್ತು ಗಂಡ ಹೆಂಡತಿ ಸಂಬಂಧ ಅನ್ನೋದು. ಹಿಂಗೆ ಇರಿ. ಏನೋ ಒಂದು ಸ್ವಲ್ಪ ಆ ಥರ ಆದರೆ, ಒಂದು ಪಕ್ಷ ಮದುವೆ ಆದಮೇಲೆ ಹಿಂಗೇನಾರಾಗಿದ್ರೆ ಏನು ಮಾಡ್ತಿದ್ರಿ ನೀವು? ಹಂಗಂತಾರೆ ತಿಳ್ಕೊಬೇಕು. ಒಳ್ಳೆ ಮನಸ್ಸು ಅಂತ ಅನ್ನಿಸ್ತದೆ ಅವ್ರದ್ದು, ನೀವು ಹೇಳೋದು ನೋಡಿದ್ರೆ. ಅಷ್ಟಿದ್ರೆ ಸಾಕು ಬಿಡಿ, ಮತ್ತು ಸಣ್ಣ ಪುಟ್ಟವೆಲ್ಲ ಸುಧಾರಿಸ್ಕೊಂಡು ಹೋಗ್ಬೋದು.
ಇಷ್ಟು ಒಳ್ಳೆ ಮನಸ್ಸಿಂದ ನೀವು ಇದು ಮಾಡ್ತಿದ್ದೀರಲ್ಲ, ಅವರು ಸರಿನೇ ಆತಾರೆ ನೋಡಿ ಬೇಕಾರೆ. ನನಗೂ ಆ ನಂಬಿಕೆ ಬತ್ತಾ ಅದೇ ಈಗೀಗ. ಆ ಒಂಥರ ಅವಳಂದ್ರೆ ಎಂತ ಅಂತ ಹೇಳಕ್ಕೆ ಗೊತ್ತಾಗಲ್ಲ. ಏನು ಮಾಡಿದ್ರು ಒಂದೊಂದು ಸರಿ ಸುಧಾರಿಸ್ಕೊತೀನಿ. ಅದನ್ನೆಲ್ಲ ತಂಗಿ ಅಲ್ಲಿದ್ದವಳು ನೋಡಿದ್ಲಲ್ಲ, ಹಾಗಾಗಿ ಏನೋ ಅವ್ರ ಅಮ್ಮನ ಹತ್ರ ಹೇಳಿದ್ಲ ಎಂಥದ, ಅವ್ರ ಆಸೆಗಾಗಿ ನಾನು ಹಿಂಗೆ ಅವಳನ್ನು ನೋಡ್ಕೋತಿದ್ದೀನಿ ಅಂತ. ಏನು ಜನಗಳೇನ ಒಂದು ಒಳ್ಳೆ ಮನಸ್ಸನ್ನು ಅರ್ಥ ಮಾಡ್ಕೊಳಲ್ಲ. ಅದಕ್ಕೆ ಅವರಷ್ಟು ಮಾತಾಡಿದ್ದು ನಮ್ಮಮ್ಮನ ಹತ್ರ. ಎಲ್ಲ ಒಂದು ಸರಿ ಕೊಡ್ಕು ತೆಗಿಯೋಣ ಅಂತ ಮಾಡಿದೆ, ಮತ್ತು ಬೇಡ ಅತ್ಲಾಗ ನೀವು ಹೇಳಿದ್ರ ಜಾಸ್ತಿ ಮಾತಾಡೋಕೆ ಹೋಗ್ಬೇಡಿ, ಇಷ್ಟು ಬೇಕೋ ಅಷ್ಟೇ ಮಾತಾಡಿ ಬನ್ನಿ ಅಂತ ಅಲ್ಲಿಗೆ ನಿಲ್ಲಿಸ್ದೆ. ಬೇಗ ಬಂದುಬಿಟ್ಟೆ. ಕೊನೆಗೆಲ್ಲ ಸೌಜನ್ಯ ಬಂದು ನೀವು ಇರಲೇಬೇಕು, ಊಟ ಮಾಡಲೇಬೇಕು ಅಂತ ಒಂಥರ ಕಣ್ಣಲ್ಲಿ ನೀರು ಹಾಕಂಗೆ ಮಾಡಿದರೆ ನಾ ಇರ್ತಿದ್ದೆ. ಬರೋಕ್ಕಾತಿರ್ಲ ನಂಗೆ ಅವಳನ್ನು ಬಿಟ್ಟು. ಅವಳು ಒಳಗೆ ಇದ್ದಿದ್ದೇ ಒಳ್ಳೇದಾಯ್ತು. ಆದರೆ ಹೇಳಿ ಬರಲ್ಲ ಅಂತ ಸುಮಾರು ಕಂಪ್ಲೇಂಟ್ ಮಾಡಿದ್ಲು ಫೋನಲ್ಲಿ. ಅದೊಂದು ಸಮಾಧಾನ ಮಾಡ್ಬೇಕಾದ್ರೆ ಸಾಕಾತು ನನಗೆ. ಈಗ ನೀವು ಬಂದ ಮೇಲೆ ಫೋನ್ ಮಾಡಿದ್ರಾ? ಏನು ಹೇಳಿದ್ರು ಫೋನಲ್ಲಿ? ಆರಾಮಾಗಿ ಅದರೇ ತಾನೆ? ನೀವು ಮತ್ತು ಈ ಕಡೆ ಒಂದು ದೃಷ್ಟಿ ಇಟ್ಟೇ ಇರಬೇಕು ಪವನ್, ಹೇಳಿನಿ. ಏನಾರು ಒಂಚೂರು ಅಂದು ಕೂಡಲೇ ನೀವು ಅಲ್ಲಿಂದ ಬಸ್ ಹತ್ತಿಬಿಡಿ. ಬಸ್ ಅಲ್ಲಪ್ಪ, ಫ್ಲೈಟಲ್ಲೇ ಬರ್ಬೇಕಾಗ್ತದೆ. ಎಂತಕ್ಕೆ? ಬಸ್ ಅದಾವೆ, ಬಸ್ ಇರ್ಬೋದು, ಆದರೆ ನಾ ಇರೋದು ಗುಜರಾತಲ್ಲಲ್ಲ. ಓಹೋ, ನಂಗೆ ಅದು ನೆನಪಿಲ್ಲ. ಕೊನೆಗೆ ಗುಜರಾತಿಂದ ಹೆಂಗಾರು ಬೈಲಿಗೆ ಬಂದತ್ತು. ಜೋಪಾನ ಕಾಪಾಡ್ಕೊಳ್ಳಿ, ಗೊತ್ತಾದ್ರೆ ಮತ್ತೆ ಎಲ್ಲ ಕಡೆ ಸೀಳ್ನಾಯಿ ಬಂದಂಗೆ ಬರ್ತಾರೆ ಕಡಿಕೆ. ಫಸ್ಟ್ ನಿಮ್ಮಮ್ಮ. ಓ ಹೌದು ಬಾವ, ಅದೇನೋ ಸುಳ್ಳಲ್ಲ ಮಾತ್ರ. ಅಲ್ಲ, ಇದು ನನಗೆ ಬಿಟ್ಟರೆ ನಿಮಗೆ ಇಬ್ಬರಿಗೆ ಗೊತ್ತಿರೋದು, ಬೇರೆ ಯಾರಿಗೂ ಗೊತ್ತಿಲ್ಲ. ಈ ವಿಷಯ ಏನಾರು ಲೀಕ್ ಆತಂದ್ರೆ ಅದು ನಿಮ್ಮಿಂದನೇ ಆತಂತ ಲೆಕ್ಕ. ಕೊನೆಗೆ ಖುಷಿಗೆ ಪಲ್ಲವಿ ಹತ್ರ ಮಾತಾಡ್ತಾ ಏನಾರು ಹೇಳ್ಗಿಳಿರಿ, ಕೂಡಲೇ ನಮ್ಮಮ್ಮಗೆ ಹೋತದ ಫೋನು. ಅಮ್ಮ ಮತ್ತೆ ಏನಿಲ್ಲ, ಇನ್ನು ಯಾವತ್ತೂ ನಾನು ನಂಬಲ್ಲ. ಇಲ್ಲಪ್ಪ, ನಾನು ಆ ಥರ ಎಲ್ಲ ಏನೂ ಹೇಳಲ್ಲ. ಅದು ನಿಮ್ಮ ತಂಗಿ ಹತ್ರ ಅಂತೂ ನಾನು ಹೇಳೋದೇ ಇಲ್ಲ. ನಿಮಗಿಂತ ಚೆನ್ನಾಗಿ ಗೊತ್ತು ನನಗೆ, ಸುಮಾರು ಸತಿ ಎಕ್ಸ್ಪೀರಿಯನ್ಸ್ ಆಗಿದೆ ನಾ ಹೇಳಿದ್ರೆ ಏನಾಗ್ತದೆ ಅಂತ. ಹಾಗೆಲ್ಲ ಹೇಳಲ್ಲ. ನೀವು ಮಾತ್ರ ಯಾರ ಹತ್ರ ಹೇಳಕ್ಕೆ ಹೋಗ್ಬೇಡಿ ಅಷ್ಟೆ. ಆಗಲಿ, ಇದೆಲ್ಲ ಆತಲ್ಲ. ಈಗ ನಿಮ್ಮನೆ ಕತೆ ಏನು ಹೇಳಿ? ಗಂಡ ಹೆಂಡ್ತಿ ರಾಜಿ ಆಗಿರಾ? ನನ್ನ ತಂಗಿನ ಭಾಳ ಅಳಿಸ್ಬೇಡಿ ಮರ್ರ, ಕೊನೆಗೆ ಮನೆಗೆ ಬಂದು ಗಲಾಟೆ ಮಾಡ್ಬೇಕಾಗ್ತದೆ ನಾನು. ಹ್ಞೂ ಬನ್ನಿ, ಗಲಾಟೆ ಮಾಡಿಸ್ತೀನಿ. ಪಾಪಣ್ಣನ ಸಿಕ್ಕಿದ್ರ ಆಮೇಲೆ? ಏನಂದ್ರ? ಇಲ್ಲ, ಏನಲ್ಲ. ಅವ್ರಂಗೆಲ್ಲ ಭಾಳ ಅವನ್ನೆಲ್ಲ ತಲೆ ಒಳಗೆ ಇಟ್ಕೊಳಲ್ಲ. ಅದೇ ಗುಂಡಪ್ಪ ಆಗಿದ್ರೆ ಮಾತ್ರ ಅಷ್ಟು ಸಲೀಸು ಮನಸ್ಸು ಬದಲಾಯಿಸ್ತಿರ್ಲ. ಪಾಪಣ್ಣನ ಹಂಗಲ್ಲ ಪಾಪ. ಒಂದು ಸರಿ ಬೇಜಾರಾದರೂ ಮತ್ತೊಂದು ಸರಿ ಸರಿ ಆ ಥರ ನನಗೆ ಬೈತಾರೆ ಅವರು. ಸುಮ್ಮನೆ ನೀನು ಆ ಥರ ಎಲ್ಲ ಎಂತಕ್ಕೆ ಮಾಡ್ತೀಯ ಅಂತ. ಏನಿಲ್ಲ, ಅವ್ರದ್ದೇನು ಇದಿಲ್ಲ. ಅಲ್ಲ, ಈಗ ಮತ್ತೆ ನಿಮ್ಮ ಮನೇಲಿ ವೈದ್ಯಶಾಸ್ತ್ರ ಏನಾದ್ರು ಮಾಡೋದಾದ್ರೆ ಅವಾಗಲೂ ಬರೋಲ್ಲ ನೀವು ಕರೆಕ್ಟಾಗಿ ಹೇಳಿ. ಎಷ್ಟು ದಿವಸ ಅಂತ ಹೇಳಿರಿ ಅಲ್ಲಿ? ಇಲ್ಲ ಬಾವ, ನಾನು ಬರಲ್ಲ. ಬಂದರೆ ಮತ್ತೆ ಅದೇ ಇದಾಗ್ತದೆ. ಛೇ, ಅದು ಹೆಂಗಾಗ್ತದೆ? ಬರಲೇಬೇಕು ನೀವು. ಹಾಗೆಲ್ಲ ಇದು ಮಾಡಬೇಡಿ. ನೋಡೋಣ, ಅಷ್ಟೊತ್ತಿಗೆ ಒಂದು ತೀರ್ಮಾನಕ್ಕೆ ಬಂದಿರ್ತಾರೆ ಅವರು. ಈಗ ಸ್ವಲ್ಪ ಬಿಸಿ ತಟ್ಟೆದಲ್ಲ, ಇನ್ನು ಹಂಗೆ ಮಾಡಲ್ಲ. ಸಾಕು, ಒಂದು ವಾರ ಬಿಡಿ ಸಾಕು. ಅವರು ಮತ್ತು ತುಂಬ ಬೇಜಾರು ಮಾಡ್ಕೋತಾರೆ. ಹಂಗಂತೀರಾ? ಹಂಗಾರೆ ಸರಿ ಬಿಡಿ, ನೀವು ಹೇಳಿದ್ಮೇಲೆ ಸರಿ. ನೀವೆಲ್ಲದನ್ನೂ ಕರೆಕ್ಟಾಗೇ ಹೇಳ್ತೀರಿ. ಓಹೋ, ಏನೋ ಭಾಳ ಹೊಗಳು ಅಟ್ಟಕ್ಕೇರ್ಸಂಗದೆ. ಅಲ್ಲ, ಹೊಗಳ ಪ್ರಶ್ನೆ ಅಲ್ಲ ಬಾವ. ನೀವು ಹೇಳಿದ್ರಲ್ಲ, ಅತ್ತೆ ಏನು ಮಾತಾಡ್ಬೋದು, ನೀವು ಹೆಂಗೆ ಮಾತಾಡಿ ಅಂತ. ಕರೆಕ್ಟಾಗಿ ಅವ್ರು ಅದೇ ಥರ ಮಾತಾಡಿದ್ರಪ್ಪ. ನಂಗೆ ಎಷ್ಟು ಆಶ್ಚರ್ಯ ಆಗ್ತಿತ್ತು ಗೊತ್ತಾ ಅಲ್ಲಿ ಅವ್ರ ಮಾತು ಕೇಳಿಸ್ಕೊಳ್ಳೋಷ್ಟೊತ್ತಿಗೆ. ನಂಗೆ ಹೆಚ್ಚು ಸಮಸ್ಯೆನೂ ಆಗಲ್ಲ. ನೀವು ಹೇಳ್ಕೊಟ್ಟಿದ್ದೆ ಒಂಥರ ಗಿಳಿಪಾಠ ಒಪ್ಪಿಸ್ದಂಗೆ ಆತಲ್ಲಿ. ಅಲ್ಲ ಮರ್ರ ಕಡಿಕೆ ಎಲ್ಲ ರಾಜಿ ಆದಮೇಲೆ ನಿಮ್ಮ ಅತ್ತೆ ಹತ್ರ ಹೋಗ್ಕೊಂಡು ನಾನು ಹೇಳಿದ್ದಲ್ಲ ಅದು, ನಮ್ಮ ಬಾವು ಹೇಳ್ಕೊಟ್ರು, ಅದಕ್ಕೆ ನಾ ಹೇಳಿದೆ ಅಂದ್ಗಿಂದಿರಿ. ಎಲ್ಲ ಕಡೆಯಿಂದ ಮೊದಲೇ ನನ್ನ ಕಂಡ್ರೆ ಯಾರಿಗೂ ಆಗಲ್ಲ. ಇಲ್ಲ ಬಾವ, ನೀವೊಬ್ಬರು, ನಾನು ಯಾಕೆ ಹಂಗೆ ಹೇಳಕ್ಕೋತೀನಿ? ಇಲ್ಲ, ಆ ಥರ ಎಲ್ಲ ಏನು ಹೇಳಲ್ಲ. ಅಲ್ಲ, ನೀವೇನು ಹೇಳಿದ್ರಿ? ನಿಮ್ಮನ್ನು ಕಂಡ್ರೆ ಯಾರಿಗೂ ಆಗಲ್ಲ. ಯಾರಿಗಾಗಲ್ಲ ಮರ ನಿಮ್ಮನ್ನು ಕಂಡ್ರೆ?
ನಮ್ಮ ಅಪ್ಪಗಂತೂ ನೀವೇ ದೇವರು. ಹಿಂಗಿದ್ದೊಳಿಯ ಸಿಕ್ಕುವಕರೆ ಪುಣ್ಯ ಮಾಡಿದ್ದೆ ಅಂತ ಯಾವಾಗಲೂ ಹೇಳ್ತಿರ್ತಾರೆ. ಊರಲ್ಲಿ ಯಾರ ಹತ್ರ ಮಾತಾಡಿ ಅನಿಲ, ಎಂತಕಾರೋ ಒಂದು ಅನಿಲನ ಸುದ್ದಿ ಬಂದೇ ಬರ್ತದೆ. ಒಳ್ಳೆ ಹೀರೋನೇ ಬಿಡಿ ನೀವು. ಹೀರೋನೂ ಇಲ್ಲ, ಎಂಥದೂ ಇಲ್ಲ. ಈಗ ನಡೀರಿ, ಮನೆ ಕಡೆ ನಡೀರಿ. ಮನೆ ಕಡೆ ಹೋಗಿ ಹೊರಡಿ ಬೇಗ, ನಾನು ಹೋಗ್ತೀನಿ. ನಿಮ್ಮ ತಂಗಿ ಮೊದಲಾಗಿದ್ರೆ ಸಿಟ್ಕೊಂಡು ಲೇಟ್ ಆಯ್ತು ಹಾಗೆ ಹೀಗೆ ಅಂತಿತ್ತು. ಈಗ ಈ ಥರ ಎಲ್ಲ ಆಗಕ್ಕೆ ಹೋಗಿ ಅದೊಂದು ಆಗಲಿಲ್ಲ ನನಗೆ. ಎಷ್ಟೊತ್ತಿಗೆ ಹೋದರೂ ಏನೂ ಹೇಳಲ್ಲ. ಹಾಗಂತ ನೀವು ಭಾಳ ಲೇಟಾಗೆಲ್ಲ ಹೋಗ್ಬೇಡಿ ಬಾವ ಮನೆಗೆ. ಓ ಏನೋ ನನಗೆ ಬುದ್ಧಿ ಹೇಳ್ಕೊಡಂಗೆ ಆಗ್ಬಿಟ್ರಾ? ಇಲ್ಲ ಹಂಗೇನಿಲ್ಲ, ನಾನು ಹೋಗಲ್ಲ. ತೀರಾ ಕೆಲಸ ಇದ್ದಾಗ ಹೋಗ್ತೀನಿ, ಒಂಚೂರು ಲೇಟ್ ಆಗಷ್ಟೇ. ಇಲ್ಲ ಹೊರಡಿ, ನೀವು ಹೊರಡಿ, ನಾನು ಹೊರಡ್ತೀನಿ ಈಗ.